ಆಕ್ರೋಶ ಭುಗಿಲೆದ್ದಿದೆ. ರೋಷಾಗ್ನಿ ರಾಜಕೀಯ ತಿರುವು ಪಡೆದಿದೆ. ಶ್ರೀರಾಮನಿಗೆ ಅವಹೇಳನ ಆರೋಪದ ಅಡಿ ಶಿಕ್ಷಕಿ ತಲೆದಂಡವಾಗಿದ್ರು ಸಂಘಟನೆಗಳು ಬುಸುಗುಡುತ್ತಲೇ ಇವೆ. ಇವತ್ತು ಕೂಡ ದೊಡ್ಡ ಹೈಡ್ರಾಮಾವೇ ನಡೆಯಿತು. ಧಿಕ್ಕಾರ ಕೂಗಿದ್ದೇ ಕೂಗಿತ್ತು, ಘೋಷಣೆ ಮೊಳಗಿಸಿತ್ತು. ಕೇಸರಿ ಶಾಲು ಧರಿಸಿ ನುಗ್ಗಿದ್ದ ಸೈನ್ಯಕ್ಕೆ ಕಾಕಿ ಪಡೆ ತಡೆಗೊಟ್ಟಿತ್ತು. ನೂಕಾಟ ತಳ್ಳಾಟ ನಡೆಯಿತು. ಮಂಗಳೂರಿನ ಮಿನಿ ವಿಧಾನಸೌಧದ ಮುಂಭಾಗದ ರಸ್ತೆ ನೋಡ್ತಿದ್ದಂತೆ ರಣರಂಗದಂತೆ ಆಗ್ಬಿಡ್ತು. ಜೇರೋಸಾ ಶಾಲೆಯಲ್ಲಿ ಶಿಕ್ಷಕಿಯಿಂದ ಶ್ರೀರಾಮನ ಅವಹೇಳನ ಆರೋಪ. ಶಾಸಕರು ಹಿಂದೂ ನಾಯಕರ ವಿರುದ್ಧ ಎಫ್ಐಆರ್ ಖಂಡಿಸಿ ಪ್ರತಿಭಟನೆ. ನಿಕ್ಲೆಗು ಮಸೀದಿ ದತ್ತದ ಅಯೋಧ್ಯೆಗೆ ರಾಮ ಮಂದಿರ ಕಟ್ಟುನ ಅಗತ್ಯ ಇತ್ತಂಡ ನಿಕುಲು ಡೆಕೋರೇಷನ್ ಮಲ್ತದ ಕಲ್ಲು ನಲ್ಪದ ಈ ಕೂಡಲ ಐಟದಾದದೆ ನಿನ್ಕಲ್ನ ರಾಮೆ ಬತ್ತು ಕುಲ್ಲುವೇನ. ಮಂಗಳೂರಿನ ಜೆರೋಸಾ ಶಿಕ್ಷಣ ಸಂಸ್ಥೆಯಲ್ಲೇ ಶ್ರೀರಾಮನಿಗೆ ಶಿಕ್ಷಕಿಯಿಂದ ಅವಹೇಳನ ಪ್ರಕರಣ ದಿನಕ್ಕೊಂದು ರೂಪ ಪಡೆಯುತ್ತಿದೆ. ಪ್ರಕರಣ ಸಂಬಂಧ ಬಿಜೆಪಿ ಶಾಸಕರು, ಹಿಂದೂಪರ ಸಂಘಟನೆ ನಾಯಕರು ಪ್ರತಿಭಟಿಸಿದ್ರು. ಆದರೆ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ವಿಎಚ್ಪಿ ಕಾರ್ಯಕರ್ತರು ಇವತ್ತು ಹೋರಾಟಕ್ಕೆ ಇಳಿದಿದ್ರು. ಮಿನಿ ವಿಧಾನಸೌಧ ಮುಂಭಾಗ ಪ್ರತಿಭಟಿಸಿ ಮೆರವಣಿಗೆ ಹೊರಟಿದ್ರು. ಈ ವೇಳೆ ರಸ್ತೆಯಲ್ಲೇ ಪೊಲೀಸರು ಅವರನ್ನ ಅಡ್ಡಗಟ್ಟಿದಾಗ ಜಟಾಪಟಿ ನಡೆಯಿತು. ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಪ್ರತಿಭಟನೆ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಈಗ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ, ಆದರೆ ನಮ್ಮ ಪ್ರತಿಭಟನೆ ಇಲ್ಲಿಗೆ ನಿಲ್ಲುವುದಿಲ್ಲ. ಎಲ್ಲಿವರೆಗೆ ನಮ್ಮ ನ್ಯಾಯ ಸಿಗ್ತದೆ ಅಲ್ಲಿವರೆಗೆ ಹೋರಾಟ ಇದ್ದೇ ಇರುತ್ತೆ. ಶರಣ್ ಪಂಪ್ಗಳನ್ನು ಬಿಡುಗಡೆ ಮಾಡದಿದ್ದರೆ ನಮ್ಮ ಉಗ್ರವಾದಂತ ಹೋರಾಟ ನಾಳೆ ಇನ್ನು ನಿರಂತರ ಇದೆ. ನಾವು ಮೊನ್ನೆಯಿಂದ ರಿಕ್ವೆಸ್ಟ್ ಮಾಡಿದ್ದೇವೆ ಬಿಡಬೇಕಂತ, ಬಿಡ್ಲಿಲ್ಲ. ಆದರೆ ನಾವು ಲೆಟರ್ ಕೊಟ್ಟೇ ಸುದ್ದ ಈಗ ಹೋಗ್ತೇವೆ. ಇಲ್ಲಿ ನಮ್ಮ ವಿಜ್ಞಾನ ಹೋಗೇ ಹೋಗ್ತೇವೆ. ಒಂದ್ ಕಡೆ ಪ್ರತಿಭಟನೆ ನಡೆದ್ರೆ ಮತ್ತೊಂದ್ ಕಡೆ ಈ ಪ್ರಕರಣದ ಬಗ್ಗೆ ತನಿಖೆ ಚುರುಕುಗೊಂಡಿದೆ. ಶಿಕ್ಷಣ ಇಲಾಖೆಯ ಕಲಬುರಗಿ ವಿಭಾಗದ ಅಪರ ಆಯುಕ್ತ ಡಾಕ್ಟರ್ ಆಕಾಶ್ ಇದರ ತನಿಖೆ ನಡೆಸುತ್ತಿದ್ದಾರೆ. ಇವತ್ತು ಮಂಗಳೂರಿಗೆ ಆಗಮಿಸಿದ ಅವರು ಡಿಡಿಪಿಐ ಕಚೇರಿಯಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ವಿಚಾರಣೆ ನಡೆಸಿ ಮಾಹಿತಿ ಪಡೆದ್ರು. ಮಕ್ಕಳು, ಪೋಷಕರು, ಶಿಕ್ಷಕಿಯ ಲಿಖಿತ ಹೇಳಿಕೆಗಳನ್ನ ಪಡೆದ್ರು. ಹಂತ ಹಂತವಾಗಿ ತನಿಖೆ ನಡೆಸಿ ಶೀಘ್ರವೇ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ಹೇಳಿದ್ರು. ಇನ್ನೂ ಹೆಚ್ಚಿನ ರೆಕಾರ್ಡ್ಸು ಮತ್ತು ಮಾಹಿತಿಯನ್ನು ಕಲೆಕ್ಟ್ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ. ಸೊ ಈ ಹಂತದಲ್ಲಿ ಬೇಸಿಕಲಿ ನಾನು ಈ ವಿಚಾರಣೆ ಕುರಿತಾಗಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಆದಷ್ಟು ಬೇಗ ಸರ್ಕಾರಕ್ಕೆ ನನ್ನ ವರದಿಯನ್ನು ಸಲ್ಲಿಸ್ತೀನಿ. ಒಂದ್ ಕಡೆ ವಿವಾದ ಪ್ರತಿಭಟನೆ ರೂಪದಲ್ಲಿ ದಗದಗಿಸುತ್ತಲೇ ಇದೆ. ಮತ್ತೊಂದು ಕಡೆ ಪ್ರಕರಣದ ತನಿಖೆಯು ಚುರುಕುಗೊಂಡಿದೆ. ಅಶೋಕ್, TV9 ಮಂಗಳೂರು.